ಇವತ್ತು ನಾನು ವೆರಿ ಯಮ್ಮಿ ವೆರಿ ಹೆಲ್ದಿ ಸ್ವೀಟ್ ಪೊಟ್ಯಾಟೊ ಟಾಕೋಸ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದು ನನ್ನದೇ ಒಂದು ರೆಸಿಪಿ, ಬಟ್ ಇದು ಬೇರೆ ಕಡೆನೂ ನಿಮಗೆ ಸಿಗುತ್ತೆ. ಇದು ನಾನು ಏನು ನೋಡ್ಕೊಳ್ದಲ್ಲೇ ಮಾಡಿದ್ದು. ಸೊ ಬೇಸಿಕ್ಲಿ ಸ್ವೀಟ್ ಪೊಟ್ಯಾಟೊ ಒಂದನ್ನು ದೊಡ್ಡದಿತ್ತು, ಅದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ದೊಡ್ಡ ಕ್ಯೂಬ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡೆ. ನೀವು ಬೇಕಾದ್ರೆ ಆಲೂಗೆಡ್ಡೆನೂ ಮಿಕ್ಸ್ ಮಾಡ್ಕೋಬೋದು. ಅದಾದಮೇಲೆ ನಾನು ಆಲ್ರೆಡಿ ಮಾಡಿರೋ ಚಪಾತಿ ಹಿಟ್ಟು, ಉಳಿದ ಚಪಾತಿ ಹಿಟ್ಟನ್ನು ಈ ಥರ ರೋಲ್ ಮಾಡಿಕೊಂಡು ಪುಟಾಣಿ ಬಾಲ್ಸ್ ಥರ ಮಾಡಿಕೊಂಡೆ. ಸೊ ಬೇಸಿಕ್ಲಿ ಇದು ಫುಲ್ಕ ಇರುತ್ತಲ್ಲ, ಅದಕ್ಕಿಂತ ಚಿಕ್ಕದಾಗಿರಬೇಕು. ಪೂರಿಗಿಂತನೂ ಒಂದು ಸೈಜ್ ಚಿಕ್ಕದಾಗೇ ಇರಬೇಕು. ಅದಾದಮೇಲೆ ನಾನು ಈ ಥರ ಪೂರಿ ಮಾಡೋದ್ರಲ್ಲಿ ಒತ್ಕೊಂಡೆ. ನನ್ನ ಮಗನೂ ಫುಲ್ ಎಕ್ಸೈಟ್ ಆಗಿ ಬಂದ್ಬಿಟ್ಟು ಅವನು ಹೆಲ್ಪ್ ಮಾಡ್ದ ಪಾಪ ಒತ್ಕೊಳ್ಳೋಕ್ಕೆ. ಸೊ ಬೇಸಿಕ್ಲಿ ಇದು ನಾವು ಒಂದ್ಸತಿ ಡ್ರೈ ರೋಸ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಯಾಕೆ ಅಂದರೆ ನೆಕ್ಸ್ಟ್ ನಾವು ಟಾಕೋ ಮಾಡಬೇಕಾದ್ರೆ ಒಂದು ಸೈಡ್ ಫುಲ್ ಫಿಲ್ಲಿಂಗ್ ಹಾಕಿರ್ತೀವಿ ಒಳಗಡೆಗೆ. ಅದಾದಮೇಲೆ ನಾವು ಆಚೆ ಮಾತ್ರ ಗರಿ ಆಗೋ ಥರ ರೋಸ್ಟ್ ಮಾಡ್ಕೋತೀವಿ. ಸೊ ಫಸ್ಟ್ ನಾನು ತವಾ ಮೇಲೆ ಡ್ರೈ ರೋಸ್ಟ್ ಮಾಡಿಕೊಂಡೆ. ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಾಕೊಳ್ಳಿಲ್ಲ, ಯಾಕೆಂದರೆ ಅವಾಗ ಸಾಫ್ಟ್ ಆಗೋಗುತ್ತೆ. ಸ್ವಲ್ಪ ಗರಿ ಅಥವಾ ವರ್ಟಾಗೇ ಇರಬೇಕು, ಟು ಬಿ ವೆರಿ ಆನೆಸ್ಟ್. ಅದಾದಮೇಲೆ ಇದಕ್ಕೆ ಫಿಲ್ಲಿಂಗ್ಗೆ ಬೇಯಿಸ್ಕೊಂಡಿರೋ ಕುಕ್ಕರಲ್ಲಿ ಕೂಗಿತ್ತಲ್ಲ, ಅದನ್ನು ಹಾಕೋತೀನಿ ನಾನು ಒಂದು ತಟ್ಟೆಗೆ. ಸ್ವೀಟ್ ಪೊಟ್ಯಾಟೊನ, ಗೆಣಸಿಗೆ ಉಪ್ಪು, ಕಾಳು ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಫಿಲ್ಲಿಂಗ್ಗೆ ಚಟ್ನಿ ಸವರ್ತೀನಿ, ಪುದೀನ ಚಟ್ನಿ, ಅದರಲ್ಲೂ ಒಂದು ಸ್ವಲ್ಪ ಖಾರ ಆಯಿತು, ಸೊ ನಾನು ಅಚ್ಕಾರದ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ. ಅದಾದಮೇಲೆ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಸ್ವಲ್ಪ ಲಂಪ್ಸ್ ಏನಾದ್ರು ಇದ್ರೂ ಏನೂ ತೊಂದರೆ ಇಲ್ಲ, ತುಂಬ ಯಮ್ಮಿ ಆಗಿರುತ್ತೆ. ನೆಕ್ಸ್ಟು ಹೆಂಗೆ ಮಾಡೋದು ಟಾಕೋ ಅಂತ ನೋಡೋಣ. ರೋಸ್ಟ್ ಮಾಡಿರ್ತೀವಲ್ಲ, ಒಂದು ರೌಂಡ್ ಬೇಯಿಸಿರ್ತೀವಲ್ಲ, ಅದಕ್ಕೆ ಟೊಮ್ಯಾಟೊ ಸಾಸು ಆಮೇಲೆ ಪುದೀನ ಚಟ್ನಿನ ಮಿಕ್ಸ್ ಮಾಡಿಕೊಂಡು ಹಾಕೋತೀನಿ. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಕೆಚಪ್ ಆ್ಯಂಡ್ ಪುದೀನ ಚಟ್ನಿದು. ಅದಾದಮೇಲೆ 1 ಸ್ಪೂನಷ್ಟು ಒಂದು ಸೈಡ್ಗೆ ನಾನು ಸ್ವೀಟ್ ಪೊಟ್ಯಾಟೊ ಮಿಕ್ಸ್ಚರ್ ಏನು ಮಾಡಿದ್ನೆ ಅದನ್ನು ಹಾಕ್ಕೊಂಡು ಒತ್ಕೋತೀನಿ. ಅದಾದಮೇಲೆ ಅದಕ್ಕೆ ನೀವೇನು ಬೇಕಾದ್ರೂ ಸೀಸನಿಂಗ್ ಹಾಕೋಬೋದು, ಹಾಕೊಳ್ದಲ್ಲೇ ಇರ್ಬೋದು. ಹೀಗೆ ಬೇಯಿಸಿದ್ರು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಪಿಜ್ಜಾ ಸೀಸನಿಂಗ್ ಹಾಕಿದ್ದೀನಿ. ಅದಾದಮೇಲೆ ಈ ಥರ ಒಂದು ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ತವಾ ಮೇಲೆ ಸೇಮ್ ರೋಸ್ಟ್ ಮಾಡಬೇಕು, ಬಟ್ ನಾನು ಈ ಸತಿ ತುಪ್ಪ ಯೂಸ್ ಮಾಡಿದ್ದೀನಿ. ನಾನು ಯೂಶಲಿ ಕುಕ್ಕಿಂಗ್ಗೆ ಎಣ್ಣೆಗಿಂತ ಜಾಸ್ತಿ ತುಪ್ಪನೇ ಯೂಸ್ ಮಾಡೋದು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅರೌಂಡ್ ಸಿಮ್ಮಲ್ಲಿ, ಅಂದರೆ ಚಿಕ್ಕ ಉರಿನಲ್ಲಿ ಆಲ್ಮೋಸ್ಟ್ 3 to 5 minutes ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ಫುಲ್ ಗರಿ ಆಗೋದು. ಅದಷ್ಟು ಈಸಿಯಾಗಿ ಮೆತ್ತಗೂ ಆಗೋಲ್ಲ. ನಿಮಗೆ ಟೈಮ್ ಬೇಕು ಒಂದು ಸ್ವಲ್ಪ ಇದು ರೋಸ್ಟ್ ಮಾಡೋಕ್ಕೆ, ಬಟ್ ಇಟ್ ವಿಲ್ ಟರ್ನ್ ಔಟ್ ರಿಯಲಿ ಯಮ್. ಸೊ ಈ ಥರ 2 ಸೈಡನ್ನು 3 to 5 minutes ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ದ ಟಾಕೋಸ್ ಆರ್ ರೆಡಿ. ನಾನು ಸರ್ವ್ ಮಾಡಿದ್ದು ಪುದೀನ ಚಟ್ನಿ ಜೊತೆ, ನೀವು ಸಾಸ್ ಜೊತೆನಾದ್ರು ಮಾಡ್ಬೋದು, ಅವ್ರ ಹ್ಯಾಲಿಪಿನೋ ಡಿಪ್ ಎಲ್ಲ ಇರುತ್ತಲ್ಲ ಅದರೆಲ್ಲ ಮಾಡ್ಬೋದು. ಬಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೆಂಗಿರುತ್ತೆ ಅಂತ ಹೇಳಿ. ಇಟ್ ಇಸ್ ಜಸ್ಟ್ ಯಮ್. ಥ್ಯಾಂಕ್ ಯು ಸೋ ಮಚ್.